we have criminals, we have drug dealers, we have people that should not be here, and it's much tougher than if it happened. We had the strongest border ever. In recorded history, we had the best border. In fact, if they could ever put up a chart, I don't know if they can do it. Do you guys have access to that chart that I love so much? You don't mind if I go off teleprompter, do you? Because these teleprompters are so damn boring, I try and explain that. Oh, there's it. Wow. You guys are doing it. They're getting better with time. My guys, take a look at that chart. Take a look at the arrow on the bottom. See the big red arrow, right? So that's when I left office. That was the lowest point, and that comes right from the government services, comes right out of Border Patrol. Take a look at that. So that arrow is the lowest amount of illegal immigration ever in recorded history into our country. And then the worst president in the history of our country took over. And look what happened to our country. Probably 20 million people. And that's a little bit old, that chart. That chart's a couple of months old. And if you want to really see something that's sad, take a look at what happened. ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿ ನಡೆದಿದೆ. ಅಮೆರಿಕದ ಮಾಜಿ ಅಧ್ಯಕ್ಷರ ಮೇಲೆ. ಅಮೆರಿಕ ಮಾಜಿ ಅಧ್ಯಕ್ಷನ ಹತ್ಯೆಗೆ ಪ್ರಯತ್ನವನ್ನ ಮಾಡಲಾಗಿದೆ. ಗುಂಡಿನ ದಾಳಿಯನ್ನ ನಡೆಸಿರುವಂತಹ ಒಂದು ಘಟನೆ. ಸ್ಟೇಜ್ ಮೇಲೆ ಭಾಷಣ ಮಾಡೋ ಸಂದರ್ಭದಲ್ಲಿಯೇ ಫೈರಿಂಗ್ ಆಗಿದೆ. ಗುಂಡಿನ ದಾಳಿ ಮಾಡಿದವನನ್ನ ಈಗಾಗಲೇ ಸಿಬ್ಬಂದಿ ಹೊಡೆದುರುಳಿಸಿದೆ. ಸಿಬ್ಬಂದಿಯ ಪ್ರತಿ ದಾಳಿಗೆ ಈ ಆಗುಂತಕ ಬಲಿಯಾಗಿದ್ದಾನೆ. ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಿವಿಗೆ ಈ ಸಂದರ್ಭದಲ್ಲಿ ಗಾಯಗಳಾಗಿದೆ. ಪೆನ್ಸಿಲ್ವೇನಿಯಾದಲ್ಲಿ ಚುನಾವಣಾ ರ್ಯಾಲಿ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಈ ಘಟನೆ ನಡೆದಿರೋದು. ಅಮೆರಿಕದ ಹಾಲಿ ಅಧ್ಯಕ್ಷರಾಗಿರುವಂತಹ ಜೋ ಬೈಡನ್ ಈ ದಾಳಿಯನ್ನ ಖಂಡಿಸಿದ್ದಾರೆ. ಮಾಜಿ ಅಧ್ಯಕ್ಷರ ಮೇಲೆ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿಯೇ ನಡೆದಿದೆ. ನೋಡಿ, ಆ ಕಾರ್ಯಕ್ರಮ ನಡೀತಾ ಇದ್ದ ಸಂದರ್ಭದಲ್ಲಿ ಏಕಾಏಕಿ ಯಾವ ರೀತಿ ಗುಂಡಿನ ದಾಳಿ ಆಯಿತು. ಈ ಕೂಡಲೇ ಅಲ್ಲಿದ್ದ ಸಿಬ್ಬಂದಿ ಡೊನಾಲ್ಡ್ ಟ್ರಂಪ್ ಅವರನ್ನ ಸೇಫ್ ಮಾಡ್ತಾರೆ. ಆ ಆಗುಂತಕನ ಮೇಲೆ ಅಂದ್ರೆ ಫೈರಿಂಗ್ ಮಾಡಿದವನ ಮೇಲೆ ಪ್ರತಿ ದಾಳಿಯನ್ನ ನಡೆಸಿದಾಗ ಆತನ ಸಾವಾಗಿದೆ. If you want to really see something that's sad, take a look at what happened.
If you want to really see something that's said, take a look at what happened. If you want to really see something that's said, take a look at what happened. Take a look at what happened. ನೋಡಿ, ಮೊದಲು ಶೂಟ್ ಆಗಿದ್ದು ಮಿಸ್ ಫೈರ್ ಆಗಿದೆ, ಕಿವಿಗೆ ಗಾಯ ಆಗಿದೆ. ಕೂಡಲೇ ಆತ ಬ್ಯಾಕ್ ಟು ಬ್ಯಾಕ್ ಯಾವ ರೀತಿ ಫೈರಿಂಗ್ ಮಾಡ್ತಾನೆ ಅನ್ನೋದನ್ನ ಮಾರ್ಕ್ ಮೂಲಕ ನಾವು ತೋರಿಸ್ತಾ ಇದ್ದೀವಿ. ಅಮೆರಿಕ ಕೇನ್ ಸೆಕ್ಯೂರಿಟಿ ಇರುವಂತಹ ದೇಶ, ಅಲ್ಲಿ ಎಂಥ ಭದ್ರತೆಯನ್ನು ನೀಡಲಾಗಿರುತ್ತೆ. ಅದು ಮಾಜಿ ಅಧ್ಯಕ್ಷರೊಬ್ಬರಿಗೆ ಈ ರೀತಿ ಖುಲ್ಲಂ ಖುಲ್ಲ ಗುಂಡಿನ ದಾಳಿ ನಡೆದಿದೆ ಅಂತಂದರೆ ನಾವು ಗಮನಿಸಿದ್ದೀವಿ. ಯೂಶ್ವಲಿ ಯಾವನೋ ಒಬ್ಬ ಶಸ್ತ್ರಧಾರಿಯಾಗಿ ಮಾಲ್ಗೆ ನುಗ್ಗೋದು, 15-20 ಜನರನ್ನ ಹೊಡೆದುರುಳಿಸೋದು, ಬೇಕಾಬಿಟ್ಟಿ ಗುಂಡಿನ ದಾಳಿಯನ್ನು ಮಾಡೋದು, ಇಂಥ ಘಟನೆಗಳು ಆಗಿಂದಾಗ ಅಲ್ಲಿ ಆಗಿದ್ದನ್ನು ನಾವು ನೋಡಿದ್ದೀವಿ. ಆದರೆ ಮಾಜಿ ಅಧ್ಯಕ್ಷರೊಬ್ಬರ ಸಭಾ ಕಾರ್ಯಕ್ರಮದಲ್ಲಿ ಈ ರೀತಿ ಗುಂಡಿನ ದಾಳಿ ಆಗೋದಂತಂದರೆ ಭದ್ರತಾ ವೈಫಲ್ಯತೆ. ಅಮೇರಿಕಾದಂಥ ದೇಶದಲ್ಲಿ ಈ ರೀತಿಯ ಸೆಕ್ಯೂರಿಟಿ ಲ್ಯಾಪ್ಸ್ ಆಗುತ್ತೆ ಅಂತಂದರೆ ಯಾವ ರೀತಿ ಇದು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಈಗಾಗಲೇ ಹಾಲಿ ಅಧ್ಯಕ್ಷರಾಗಿರುವಂಥ ಜೋ ಬೈಡನ್ ಈ ಘಟನೆಯನ್ನು ಖಂಡಿಸಿದ್ದಾರೆ. ಪೆನ್ಸಿಲ್ವೇನಿಯಾದಲ್ಲಿ ನಡೆದಂತಹ ವೇದಿಕೆ ಕಾರ್ಯಕ್ರಮದಲ್ಲಿ ಈ ರೀತಿಯ ಒಂದು ಬೆಳವಣಿಗೆ ಆಗಿದೆ. ಸದ್ಯಕ್ಕೆ ಟ್ರಂಪ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ, ಕಿವಿಗೆ ಗಾಯವಾಗಿದೆ. ಕೂಡಲೇ ಸಿಬ್ಬಂದಿ ಅವರನ್ನು ಸೇಫ್ ಮಾಡಿದ್ದಾರೆ. ಫೈರ್ ಮಾಡ್ತಾ ಇದ್ದಂಥ ಆಗುಂತಕನನ್ನು ಫೈರ್ ಮಾಡಿ ಹೊಡೆದುರುಳಿಸಿದ್ದಾರೆ.